சொல்லிட்டீங்களா? இந்தம்மா எல்லாமே கவர்ல வச்சுட்டாங்களே. இல்லம்மா இப்போ வேற போட்டுக்கிறேன். ஃபர்ஸ்ட் போட்டுக்கிறேன். ಇಡ್ಲಿ ಒಂದ್ಸಲ ಚೆಕ್ ಮಾಡ್ಬೋದು. ತೆಗೀರಪ್ಪ, ಮತ್ತೆ ಇಟ್ಟಿದ್ದೀರಾ, ತೆಗೀರಿ. ಬಾಮ್ಮ ಓಪನ್ ಮಾಡಿ, ಪರವಾಗಿಲ್ಲ ಪರವಾಗಿಲ್ಲ, ಓಪನ್ ಮಾಡಿ. ಕವರ್ ಯೂಸ್ ಮಾಡಬಾರ್ದಮ್ಮ. ಇವತ್ತೊಂದ್ ದಿವ್ಸಕ್ಕಲ್ಲ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಇಡ್ಲಿ ಬೇಯಿಸಕ್ಕೆ ಯೂಸ್ ಮಾಡಬಾರ್ದು. ನಾನು ಆಗ್ಲೇ ಹೇಳಿದೆ ಇದನ್ನ ತೆಗೀರಿ ಅಂತ. ತೆಗಿಬೇಕು, ಕೆಳಗಡೆ ಬಾಳೆ ಎಲೆ ಹಾಕ್ಬೇಕು. ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಇವಾಗ ನಮ್ಮ ಹೆಲ್ತ್ ಮಿನಿಸ್ಟ್ರು ಒಂದು ಸರ್ಕ್ಯುಲರ್ ಕೊಟ್ಟರು. ಯಾವುದೇ ಕಾರಣಕ್ಕೂ ಇಡ್ಲಿ ಬೇಯಿಸಬೇಕಾದ್ರೆ ಪ್ಲಾಸ್ಟಿಕ್ ಕವರ್ಸನ್ನು ಬಳಸಬಾರ್ದು ಅಂತ, ಆಯಿತಾ? ಯಾಕಂದರೆ ಅದರಿಂದ ಅನೇಕ ಕಾಯಿಲೆಗಳು ಬರುತ್ತೆ, ಸ್ಪೆಷಲಿ ಕ್ಯಾನ್ಸರ್ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಡ್ಲಿ ಬೇಯಿಸೋಕ್ಕೆ ಅಂತಲ್ಲ, ನಾವು ಪಬ್ಲಿಕ್ಕಿಗೆ ಸರ್ವ್ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಬಾಳೆ ಎಲೆ ಬಳಸಿ, ಪ್ಲಾಸ್ಟಿಕ್ ಬಳಸಬೇಡಿ. ಆಮೇಲೆ ಕ್ಲೀನಾಗಿ ಇಟ್ಕೊಳ್ಳಿ. ನಮ್ಮ ಪೌರಾಯುಕ್ತರ ಆದೇಶ ಏನಿದೆ ಅಂದರೆ ನೀವು ಲೈಸೆನ್ಸ್ ತೊಗೋಬೇಕು, ಫುಡ್ ಲೈಸೆನ್ಸ್ ತೊಗೋಬೇಕು. ಎಲ್ಲ ಸರ್ಕಾರದ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಿ ನೀಟಾಗಿ ವ್ಯಾಪಾರ ಮಾಡಿ. ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ, ಸಹಕಾರ ಮಾಡ್ತೀವಿ. ನಿಮ್ಮ ಕಡೆಯಿಂದ ನಮಗೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಮೇಡಮ್. ಮೈಂಟೆನೆನ್ಸ್ ಮಾಡೋದು ಸ್ವಲ್ಪ ನೋಡಿ ಮೇಡಮ್, ಹೆಂಗ್ ಮಾಡಿದೀನಿ ಅದೇ ಇದ್ರೆ ಸಂತೋಷ. ನಮ್ಮ ಕಡೆಯಿಂದ ಏನು ಅಬ್ಜೆಕ್ಷನ್ ಬರಲ್ಲ, ಆಯ್ತಾ? ಕ್ಲೀನ್ ಮಾಡ್ತೀನಿ. எடுக்கா வெளியில பார்க்கலாம், வெளியில எடு. ನೋಡಲ್ವಾ? ಕವರ್ ನೋಡ್ತೀವಿ. ಮತ್ತೆ ನೋಡ್ಬಿಟ್ಟು ಏನ್ ಸುಮ್ನೆ ನೋಡ್ಬಿಟ್ಟು ಹಂಗೆ ಸುಮ್ನೆ ಇರ್ತೀರಾ? ಯಾರು ಕೇಳಲ್ಲ ಅಂತ ಎಷ್ಟು ಸಲ ಹೇಳೋದು ನಿಮ್ಗೆ? ಎಲ್ಲ ಕಡೆ ನೋಡ್ತೀರಾ, ನ್ಯೂಸ್ ಎಲ್ಲ ನೋಡ್ತೀರಾ. ಸರ್ಕಾರ ಆದೇಶ ಇದೆ, ಆದ್ರೂ ನೀವು ಹಿಂಗೆ ಮಾಡ್ತೀರಾ? ಕವರ್ వెళ్ళెత్తరా 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 వెళ్ళెత్తరా